ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಸೀರಿಯಲ್ ಬಂದು ಗೌರಿ ಕಲ್ಯಾಣ. ಅದು ಗೌರಿ ಅಕ್ಕನ ಕಿಡ್ನಾಪ್ ಮಾಡಿರೋದ್ರಿಂದ ಮದುವೆ ಇನ್ನೂ ಮುಗ್ದಿಲ್ಲ. ಆದರೆ ಅವಳು ಅನಿಕೇತ ಅಮ್ಮನ ಮಾತು ಕೇಳಿ ಗೌರಿ ಅಪ್ಪ ಪೂರ ತಲೆ ಕೆಟ್ಟೋಗ್ಬಿಟ್ಟಿದೆ. ಪಾಪ ತುಂಬ ನೊಂದ್ಕೋತಾ ಇದ್ದಾನೆ. ಅವಳು ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಅಷ್ಟಿಷ್ಟು ಬೈತಾ ಇಲ್ಲ. ಹೆಂಗೆ ಬರುತ್ತೆ ಮಿಡ್ಲ್ ಕ್ಲಾಸ್ ಜನ, ಭಿಕ್ಷೆ ಬೇಡವರು, ಅಂಥವ್ರು ಇಂಥವ್ರು ಅಂತ ಬಾಯಿಗೆ ಬಂದಂಗೆಲ್ಲ ಬೈತಾಳೆ. ಅಷ್ಟು ಬೈದ್ರೂ ಪಾಪ ಅವರು ಎಲ್ಲರೂ ಅಷ್ಟು ನೋವು ತಿಂತಿದ್ದಾರೆ. ಹೇಗೆ ಮನೆಯಿಂದ ಎಸ್ಕೇಪ್ ಮಾಡಿದ್ರು ಅನ್ನೋದು, ಯಾರು ಮಾಡಿದ್ರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅಷ್ಟರೊಳಗೆ ಅಷ್ಟೊಂದು ರಾಮಾಯಣ ಮಾಡ್ತಿದ್ದಾಳೆ. ಮತ್ತು ಅವ್ರ ಅತ್ತಿಗೆ ಕೂಡ ಸುಮ್ಮನೆ ಇರು ಚಂಚಲ, ಸುಮ್ಮನೆ ಇರು ಅಂತ ಹೇಳ್ತಲೇ ಇದ್ರೂ ಕೂಡ ಬಾಯೇ ಮುಚ್ಚುತ್ತಾ ಇಲ್ಲ. ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಅವರಿಗಂತೂ ಅಷ್ಟಿಷ್ಟಲ್ಲ, ಅಷ್ಟು ಬೈತಾ ಇದ್ದಾರೆ. ಇವರಿಗೆ ಅದೊಂಥರ ಚಾಳಿ ಆಗ್ಬಿಟ್ಟಿದೆ. ಮದುವೆ ದಿವಸನೇ ಕದ್ದು ಹೋಗೋದು, ಮದುವೆ ಎಣ್ಣೆ ನಾಪತ್ತೆ ಆಗೋದು ಇವ್ರಿಗೊಂಥರ ಚಾಳಿ ಆಗ್ಬಿಟ್ಟಿದೆ ಅಂತ. ಅಜ್ಜಿಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಅಜ್ಜಿ ತಲೆ ಹಿಡ್ಕೊಂಡು ಸಿಡಿತಾ ಇದೆ ತಲೆ ಅಂತ. ಚಂಚಲ ಸುಮ್ಮನಿರು, ಮಾತಾಡಬೇಡ, ಇನ್ನೂ ಟೈಮ್ ಇದೆ, ಮಾತಾಡಬೇಡ, ಸುಮ್ಮನೆ ಇರು. ಗೌರಿ ಮತ್ತು ಹೋಗಿದಾರಲ್ಲ ಗೌರಿ ಗಂಡ ಹುಡ್ಕೊಂಡು ಬರ್ತಾರೆ, ಸುಮ್ಮನಿರು ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅವಳು. ಬಾಯಿಗೆ ಬಂದಂಗೆ ಬೈತಾಳೆ. ಬೈಯೋದೇ ಒಂದು. ಆಮೇಲೆ ಅದನ್ನು ಕೇಳಿ ಗೌರಿ ಅಪ್ಪಂಗಂತೂ ಭಾಳ ಹಿಂಸೆ ಆಗಿ ಅವನು ಗೊಳೋ ಅಂತ ಅಳ್ತಾನೆ. ಅಳ್ತಾ ಇರೋದು ನೋಡೋಕ್ಕಾಗಲ್ಲ ಪಾಪ. ಎಂಥವ್ರಿಗೂ ಹೆಣ್ಣೆತ್ತವರಿಗೆ ಭಾಳ ನೋವಾಗುತ್ತೆ. ಆ ಥರ ಮಾಡಬಾರ್ದು. ಬಡವರು ಅಂತ ಯಾಕೆ ಟೀಸ್ ಮಾಡೋದು? ಎಲ್ಲರೂ ಅವ್ರ ಅನ್ನ ಬಟ್ಟೆಗೆ ಅವ್ರು ನೇರವಾಗೇ ಇರ್ತಾರೆ. ಆ ಥರ ಎಲ್ಲ ಅಂದುಬಿಟ್ರೆ ಅವ್ರು ಏನು ಮಾಡಬೇಕು ಪಾಪ. ಆಮೇಲೆ ಅವರ ಅಣ್ಣ ಕೂಡ ಬೈತಾನೆ. ಚಂಚಲನ ಅಣ್ಣ ಕೂಡ ಎದ್ದು ನಿಂತ್ಕೊಂಡು, ನೀನು ಯಾಕೆ ಸುಮ್ಮನಿರಲ್ಲ ಚಂಚಲ, ಬಾಯಿ ಮುಚ್ಚು, ನೀನು ಮಾತಾಡಬೇಡ ಅಂತೇಳಿ. ಆಮೇಲೆ ವಿವೇಕ ಅವಳು ಹಂಗಲ್ಲ ಅಣ್ಣ, ಇವ್ರು ಚಾಳಿನೇ ಆ ಥರದ್ದು ಅಂತ ಹೇಳ್ಕೊಂಡು ರೂಮಿಗೆ ಹೋಗ್ತಾಳೆ. ಆವಾಗ ಅನಿಕೇತ ಕೊಟ್ಟ ಅವ್ರ ಅಮ್ಮನ ಜೊತೆ ಹಿಂದೆನೇ ಹೋಗ್ಬಿಟ್ಟು ಅಲ್ಲಿ ಏನು ಪ್ಲ್ಯಾನ್ ಮಾಡಿದೀಯಾ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾಳೆ. ಅದು ನಾನು ಮಾಡಿದ್ದೀನಿ, ಸುಮ್ಮನಿರು, ನಿಂಗೆ ಗೊತ್ತಿಲ್ಲ ಅಮ್ಮ ಅಂತಾನೆ. ಏನು ಮಾಡಿದೀಯ ಹೇಳ್ಬಿಡು ಫಸ್ಟೇ ಅಂತ ಎಲ್ಲ ಹೇಳ್ತಾನೆ. ಹೌದಾ, ಹಂಗಾದರೆ ನಾವು ಸೇಫ್ ತಾನೇ, ಸಿಕ್ಕಾಕೊಂಡ್ರೂ ತೊಂದರೆ ಇಲ್ಲ ಅಲ್ವಾ ಅಂತ ಹೇಳ್ತಾನೆ. ಇಲ್ಲ ಸಿಕ್ಕಾಕೊಂಡ್ರೆ ಏನು ತೊಂದರೆ ಇಲ್ಲ, ನೀನೇನು ಇದು ಮಾಡ್ಕೋಬೇಡ ಅಂತ ಹೇಳ್ತಾನೆ. ಫಸ್ಟೇ ಅವ್ನು ತಾಳಿ ಕಟ್ಬಿಡ್ತಾನೆ. ಆವಾಗ ಏನೂ ತೊಂದರೆ ಇಲ್ಲ. ಮತ್ತು ಸಿಕ್ಕಾಕೊಂಡು ನಮ್ಮ ಹೆಸರು ಬರಬಾರ್ದಲ್ಲಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಅವ್ರಿಗೆ ತುಂಬ ದುಡ್ಡು ಕೊಟ್ಟಿದ್ದೀನಿ, ಅವರು ಈ ಕಡೆ ಬರೋದಿಲ್ಲ ಬಿಡಮ್ಮ ಅಂತ ಹೇಳ್ತಾನೆ. ಈ ಕಡೆ ಗೌರಿ ಅಜ್ಜಿ, ಗೌರಿ ಅಮ್ಮ, ಗೌರಿ ಅಪ್ಪ, ಗೌರಿ ದೊಡ್ಡಮ್ಮ ಎಲ್ಲ ಗೊಳೋ ಅಂತ ಅಳ್ತಾವ್ರೆ. ತಂಗಿ ಮತ್ತು ಗೌರಿ ಮೈದಾ ಇಬ್ಬರು ಇನ್ನೊಂದು ಕಡೆ ಹುಡ್ಕೊಂಡು ಹೋಗವ್ರೆ. ಅವ್ರಿಗೂ ಇನ್ನೂ ಸಿಕ್ಕಿಲ್ಲ. ಅವರು ಒಂದು ಕಡೆ ಹುಡುಕ್ತಾ ಇದ್ದಾರೆ, ಇವರು ಒಂದು ಕಡೆ ಹುಡುಕ್ತಿದ್ದಾರೆ. ಆದರೆ ಗೌರಿ ಐಡಿಯಾ ಉಪಯೋಗಿಸಿ ಹೇಳ್ತಾಳೆ. ಅವನು ಜ್ಯೂಸ್ ತರ್ತಾ ಇರಬೇಕಾದ್ರೆ, ನೆನ್ನೆ ದಿನ ಜ್ಯೂಸ್ ತರ್ತಾ ಇರ್ಬೇಕಾದ್ರೆ ಅವನೇನೋ ಹೇಳ್ಕೊಂಡು ಹೋಗ್ತಾನೆ ಫೋನಲ್ಲಿ, ಯಾವುದೋ ಹಾಳು ಮಂಟಪ ಇದೆ ಅಲ್ಲಿ ಇಲ್ಲಿ ಅಂತೇಳಿ. ಪೊಲೀಸ್ ಕರೆಕ್ಟಾಗಿ ಟ್ರೇಸ್ ಮಾಡಿ ಕರೆಕ್ಟಾಗಿ ಅಲ್ಲಿ ಹಿಡಿತಾರೆ. ನೋಡಿ, ಇಂಥ ಪ್ಲೇಸಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಅವರು. ಟೆಲಿಫೋನ್ ಆಫೀಸಿಂದ ಹೇಳಿದ ತಕ್ಷಣವೇ ಪೊಲೀಸ್ ಅಲ್ಲಿಗೆ ಹೋಗಿ ಹಿಡಿತಾರೆ. ಆ ಗೌರಿ ಅಲ್ಲಿ ಹೇಳಿದ್ದು ದೇವಸ್ಥಾನ ಇಂಥ ಮಂಟಪ ಅಂತ ಹೇಳಿದ್ದು ನೆನ್ಪಿಟ್ಕೊಂಡಿರ್ತಾಳೆ. ಅಲ್ಲೇ ಹೋಗಿರ್ತಾರೆ ಅಂತ ಗೊತ್ತಾಯಿತು ಅವಳಿಗೆ. ಇಲ್ಲೇ ನಿಲ್ಲಿಸಿ, ಕಾರು ನಿಲ್ಲಿಸಿ ಅಂಥೇಳಿ ಅಲ್ಲೇ ನಿಲ್ಲಿಸ್ಕೊಂಡು ಅಲ್ಲಿಂದ ಇಳಿದು ಗೌರಿ ಹೇಳೋದನ್ನು ಕೇಳ್ಬಿಟ್ಟು ಆಮೇಲೆ ಹೋಗಿ ಹಿಂದಿಯಿಂದ ಅಟ್ಯಾಕ್ ಮಾಡ್ತಾರೆ. ಅಷ್ಟೊತ್ತು ಇವನು ತಾಳಿ ಕಟ್ಟಿರಲ್ಲ. ಅಲ್ಲೇ ಖುಷಿಯಾಗಿ ತಮಾಷೆಯಾಗಿ ಅವಳು ಬಾಯಿಗೆ ಪ್ಲಾಸ್ಟರ್ ಹಾಕಿ ಕೈ ಕಟ್ಟಾಕಿ ಅವಳು ಎಲ್ಲೂ ಕಿರಿಚಿದಂಗೆ ಮಾಡಿಕೊಂಡು ಆಟ ಆಡ್ತಿರ್ತಾನೆ. ಹೂವಿನಾರ ಹಾಕ್ಕೊಂಡು ತಾಳಿ ಹಿಡ್ಕೊಂಡು ಅಷ್ಟರೊಳಗೆ ಹೋಗಿ ಅಟ್ಯಾಕ್ ಮಾಡಿಬಿಡ್ತಾರೆ. ಸೊ ಅಟ್ಯಾಕ್ ಮಾಡಿದ ತಕ್ಷಣ ಸಿಕ್ಕಾಕ್ಕೊಂಡು ಬಾಯಿ ಬಿಡಲ್ಲ. ಬಾಯಿ ಬಿಡಬೇಡ ಅಂತ ಹೇಳೋರಲ್ಲ ಅಂತ ನೆನ್ಕೋತಾನೆ. ಆಮೇಲೆ ಬಾಯಿ ಬಿಡಲ್ಲ. ಸರಿ, ಥರ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಟ್ಟರೆ ನೀನೇ ಬಾಯಿ ಬಿಡ್ತೀಯ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಸ್ಟೇಷನಿಗೆ ಹೊರಟೋಯ್ತಾರೆ. ಗೌರಿ ಅವ್ರ ಅಕ್ಕನ ಬಾಕ್ ಅಂತೇಳಿ ಕರ್ಕೊಂಡು ಮನೆ ಹತ್ರ ಬರ್ತಾಳೆ. ಮನೆ ಹತ್ರ ಬಂದಾಗ ಚಂಚಲ ಜೋರಾಗಿ ಕೂಗಾಡ್ತಿರ್ತಾಳೆ. ಇನ್ನೇನು
ಪುರೋಹಿತ್ರೆ ಇನ್ನು ಟೈಮ್ ಎಷ್ಟಿದೆ ಅಂತ ಕೇಳ್ತಾಳೆ. 5 ನಿಮಿಷ ಮುಗ್ದೋಯ್ತಮ್ಮ, ಇನ್ನು ಮುಹೂರ್ತ ಯಾವುದು ಇಲ್ಲ ಅಂತ ಹೇಳ್ತಾನೆ. ಖುಷಿ ಆಗ್ಬಿಡುತ್ತೆ. ಇನ್ನು ಮದುವೆನೇ ಮುಹೂರ್ತನೇ ಮುಗ್ದೋಯ್ತು ಅಂದರೆ ಇನ್ನು ಹುಡುಗಿ ಬಂದೇನು ಪ್ರಯೋಜನ, ಮದುವೆ ಮಾಡೇನು ಪ್ರಯೋಜನ, ಒಳ್ಳೆ ಗಳಿಗೆನೇ ಆಗಬೇಕು ಅಂತ ಇತ್ತಲ್ವ, ಅದು ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಮದುವೆನೂ ಬೇಡ ಏನೂ ಬೇಡ ಅಂಥೇಳಿ ಅವಳು ಎಸ್ಕೇಪ್ ಆಗೋಕ್ಕೆ ನೋಡ್ತಾಳೆ. ಅಷ್ಟರೊಳಗೆ ವಿವೇಕನ ಹೆಂಡ್ತಿ ಕರ್ಕೊಂಡು ಬರ್ತಾರೆ ಹುಡುಗಿನ. ಪೊಲೀಸ್ ಸ್ಟೇಷನ್ನಿಗೆ ಅವರು ಕಳ್ಳರನ್ನ ಕರ್ಕೊಂಡು ಹೋಗ್ತಾರೆ, ಇವಳನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಮದುವೆ ನಿಲ್ಲಿಸ್ಬಿಡಿ, ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ತಾಯಿರಿ ಅಂತ ಹೇಳಿದಾಗ ನಿಲ್ಲಿಸೋ ಹಂಗಿಲ್ಲ ಮದುವೆ ಅಂತ ಗೌರಿ ಕೂಗ್ತಾಳೆ. ಆವಾಗ ಆ ಕಡೆ ತಿರುಗಿ ಎಲ್ಲರೂ ನೋಡ್ತಾರೆ. ಆವಾಗ ವಿವೇಕ್ ಮತ್ತು ಗೌರಿ ಅಲ್ಲಿ ನಿಂತಿರ್ತಾರೆ, ಅವಳ ಅಕ್ಕ ಹಿಂದೆ ಇರ್ತಾಳೆ. ಆಮೇಲೆ ಅದನ್ನು ನೋಡಿ ಶಾಕ್ ಆಗಿಬಿಡ್ತಾರೆ. ಶಾಕ್ ಆಗಿ ತಕ್ಷಣವೇ ಮದುವೆ ಮಾಡೋಕ್ಕೆ ಏರ್ಪಾಡು ಇನ್ನೇನು ಆಯ್ತಲ್ಲ ಅಂತೇಳ್ಬಿಟ್ಟು ಮದುವೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಡಾಕ್ಟ್ರ್ ಹುಡ್ಗನ ನೋಡಿರ್ತಾರಲ್ವ, ಅವನು ಹೇಳ್ತಾನೆ, ಡಾಕ್ಟ್ರ್ ಹುಡ್ಗ, ಮೋನಿಕಾ ನೀನು ಸುಳ್ಳೇಳು, ಪ್ರೆಗ್ನೆಂಟು ಅಂತೇಳಿ ಸುಳ್ಳೇಳು ಅಂತ ಹೇಳಿದೆ, ನಾನು ಹೇಳಿದೆ ಅಂತ ಹೇಳ್ತಾನೆ. ಅದು ಗೌರಿಗೆ ಅವಳ ಮೊಬೈಲಿಂದ ಗೌರಿಗೆ ಗೊತ್ತಾಗ್ಬಿಡುತ್ತೆ, ನಮ್ಮ ಅಕ್ಕ ಸುಳ್ಳು ಹೇಳಿರೋದು ಪ್ರೆಗ್ನೆಂಟ್ ಅಲ್ಲ ಅಂತೇಳಿ. ಯಾಕೆಂದರೆ ಇವನು ಅನಿಕೇತನ ಮದುವೆ ಮಾಡಿಕೊಂಡು ದೊಡ್ಡ ಮನೆ ಸೊಸೆ ಆಗಬೇಕು ಅಂತ ಅವಳ ಆಸೆ ಇತ್ತು, ಹಂಗಾಗಿ ಅವಳು ಸುಳ್ಳು ಹೇಳಿದ್ದಾಳೆ. ಇದು ಈ ಸ್ಟೋರಿ. ಇಲ್ಲಿ ಪೊಲೀಸವರು ಅವ್ರನ್ನ ಕೂರಿಸ್ಕೊಂಡು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ 3rd ಕ್ಲಾಸ್ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಬಾಯಿ ಬಿಡಿಸಿ ಇವ್ರಿಗೆ ಫೋನ್ ಮಾಡ್ತಾರೆ, ಏನಾಯಿತು ಎತ್ತ, ಯಾರು ಕಳಿಸಿದ್ದು ಏನು ಅಂತೇಳಿ. ನನ್ನ ಅನಿಸಿಕೆ ಪ್ರಕಾರ ಅನಿಕೇತು ಮತ್ತು ಅವರಮ್ಮ ಜೈಲು ಕಂಬಿ ಎಣಿಸ್ಬೋದು ಅನಿಸುತ್ತೆ. ಅಥವಾ ಏನಾದರೂ ಅವ್ರ ಮನೆಯವರು ತುಂಬ ಜೋರಿರೋದ್ರಿಂದ, ತುಂಬ ಶ್ರೀಮಂತರಾಗಿರೋದ್ರಿಂದ ಏನಾದರೂ ಒಂದು ಮಾಡಿ ಬಿಡಿಸ್ಬೋದು, ಹೇಳೋಕ್ಕಾಗಲ್ಲ. ಇವಳನ್ನ ಕರ್ಕೊಂಡು ಮನೆ ಹತ್ರ ಹೋಗಿ ಮದುವೆ ಮಾಡ್ತಾರೋ ಅಥವಾ ಏನು ಮಾಡ್ತಾರೆ, ನಾಳಿನ ಎಪಿಸೋಡಲ್ಲಿ ಈ ವಿಷಯ ಗೊತ್ತಾಗುತ್ತೆ. ಒಟ್ಟಿಗೆ ಮೋನಿಕಾಗಂತೂ ಇನ್ನೊಂದು 5 ನಿಮಿಷ ಆಗಿದ್ದರೆ ಅವ್ನು ತಾಳಿ ಕಟ್ಟಿಬಿಡ್ತಾ ಇದ್ದ. ಅಷ್ಟರೊಳಗೆ ಪೊಲೀಸವ್ರು ಬಂದು ನಿಲ್ಲಿಸಿದ್ರಿಂದ ಅವಳಿಗೆ ತಾಳಿ ಕಟ್ಟಲಿಕ್ಕೆ ಆಗಲಿಲ್ಲ. ಗೌರಿ ಹೇಳಿದ್ದ ಐಡಿಯಾ ಕರೆಕ್ಟಾಗಿ 100% ಕರೆಕ್ಟಾಗಿತ್ತು. ಅದಕ್ಕೆ ಪೊಲೀಸವ್ರು ಹೇಳ್ತಾರೆ, ನಿಮ್ಮ ಮಿಸ್ಸಸ್ ಅಂತೂ ತುಂಬ ಬ್ರಿಲಿಯಂಟು, ಸಖತ್ತಾಗಿ ಐಡಿಯಾ ಮಾಡ್ತಾರೆ, ಅವರಿಗೆ ಭಾಳ ಬುದ್ಧಿ ಜಾಸ್ತಿ ಅಂತ ಪೊಲೀಸ್ ಹೇಳ್ತಾನೆ. 100% ಪೊಲೀಸ್ ಥರನೇ ಯೋಚನೆ ಮಾಡಿದ್ದಾರೆ ಇವರು ಅಂತೇಳಿ. ಆವಾಗ ವಿವೇಕು ಅವನ ಹೆಂಡ್ತಿಯ ಮುಖ ನೋಡ್ತಾನೆ. ಪುಣ್ಯವತಿ ಅಂತಾನೆ, ಯಾವಾಗಲೂ ಗೌರಿ ಅಂತ ಕರೆಯಲ್ಲ, ಮಾತಿಗೂ ಪುಣ್ಯವತಿ ಅಂತಾನೆ. ಆದರೆ ಮತ್ತೆ ಅವಳು ಎದುರುಗಡೆ ಬಂದರೆ ಮಾತ್ರ ಟೀಸ್ ಮಾಡೋದು ತಪ್ಪಲ್ಲ, ಎಲ್ಲ ವಿಷಯಕ್ಕೂ ಟೀಸ್ ಮಾಡ್ತಾಯಿರ್ತಾನೆ ಇಲ್ಲಿವರೆಗೆ. ಇನ್ನು ಮುಂದೆ ಹೆಂಗೆ ಮಾಡ್ತಾನೆ ನೋಡಬೇಕು. ಪೊಲೀಸವ್ರು ಮಾತ್ರ ಅವ್ರನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗೋವರೆಗೂ ಅವ್ರು ಅಲ್ಲೇ ಇರ್ತಾರೆ, ವಿವೇಕ್ ಮತ್ತು ಪುಣ್ಯವತಿ. ಅವ್ರು ಎಳ್ಕೊಂಡು ಹೋದ್ಮೇಲೆ ಇವಳನ್ನು ಮೋನಿಕನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಲ್ಲಿ ನಾಳೆ ಮದುವೆ ನಡೆಯುತ್ತೋ ಅಥವಾ ನಿಲ್ಲಿಸುತ್ತಾರೋ ಮದುವೆನ. ಈ ಡಾಕ್ಟ್ರದ್ದು ಫೋನ್ ಬೇರೆ ಬಂದಿದೆಯಲ್ಲ, ಸುಳ್ಳು ಹೇಳಿ ಪ್ರೆಗ್ನೆಂಟು ಅಂತ ಸುಳ್ಳು ಹೇಳಿರೋದು, ಅದೇನಾರ ಸುಳ್ಳು ಅಂತ ಆದರೆ ಮದುವೆ ಮಾಡಲ್ಲ ಅಂತ ಕಾಣುತ್ತೆ. ಬೇರೆಯವ್ರಿಗೆ ಮದುವೆ ಮಾಡ್ಬೋದು, ಇವನಿಗೆ ಮದುವೆ ಮಾಡಿದ್ರೆ ವೇಸ್ಟೇ. ಇವನು ಭಾಳ ಹಿಂಸೆ ಕೊಡ್ತಾನೆ. ಇವನು ಮತ್ತು ಇವನಮ್ಮ ಇವ್ರನ್ನ ಹುಡುಗಿನ ಬದುಕಕ್ಕೆ ಬಿಡಲ್ಲ ಅನಿಸುತ್ತೆ ನನ್ನ ಅನಿಸಿಕೆ ಪ್ರಕಾರ. ಇವ್ರು ಯಾವ ಕಾರಣಕ್ಕೂ ತಿದ್ಕೊಳ್ಳೋ ಅಂಥ ಜನ ಅಲ್ಲ. ಇವ್ರಿಗೆ ಮದುವೆ ಮಾಡದಿರೋದೇ ಒಳ್ಳೆಯದು ಅಂತ ನನ್ನ ಭಾವನೆ. ಆ ಥರ ಇದೆ. ಮುಂದೆ ನೋಡಬೇಕು ನಾಳಿನ ಎಪಿಸೋಡಲ್ಲಿ ಯಾವ ರೀತಿ ಬರುತ್ತೆ, ಮದುವೆ ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇಲ್ಲಂತೂ ಅವಳಿಗೆ ಅಲ್ಲಿ ಬೇರೆ ಅವನು ಸುಳ್ಳು ಹೇಳಿ ಅನಿಕೇತ ಅಲ್ಲಿ ಕರ್ಕೊಂಡೋಗಿ ಹೋಟೆಲಲ್ಲಿ ಇಟ್ಕೊಂಡು ಅಲ್ಲೊಂದು 4 ದಿನ ಅಲ್ಲಿ ಇಟ್ಕೊಂಡಿದ್ದ. ಈಗ ಇಲ್ಲಿ ಎಳ್ಕೊಂಡು ಬಂದು ಇಲ್ಲೊಂದು 2 ದಿನ ಇಲ್ಲಿ ಇವರು ಬಾಯಿಗೆಲ್ಲ ಪ್ಲಾಸ್ಟರ್ ಹಾಕಿ ಹೂವಿನಾರ ಹಾಕೋದಂತೆ, ಅವಳಿಗೆ ಹಿಂಸೆ ಕೊಡೋದಂತೆ, ಅವಳಿಗೆ ಕೈಕಾಲು ಕಟ್ಟಾಕೋದಂತೆ, ಹಿಂಗೆಲ್ಲ ಮಾಡಿದ್ದಾರೆ. ಪಾಪ ಅವಳು ನೊಂದಿದ್ದಾಳೆ ಪ್ರತಿಯೊಂದು ವಿಷಯದಲ್ಲೂ. ಎಲ್ಲ ಹಿಂಗೆ ಹೇಳ್ದ ಅಲ್ಲಿ ಅನಿಕೇತು, ಮದುವೆ ಮಂಟಪದಿಂದ ಬಂದುಬಿಡು, ನನ್ನ ಜೊತೆಯ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತ ಅಲ್ಲಿ ಸುಳ್ಳು ಹೇಳ್ದ. ಅದನ್ನು ನಂಬ್ಕೊಂಡು ಅವಳು ಅಲ್ಲಿ ಹೋದ್ಲು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.